ನಮಸ್ತೆ ಎಲ್ಲರಿಗೂ. ಟುಡೇ ಐ ವಾಂಟ್ ಟು ಶೇರ್ ಅ ಸ್ಟೋರಿ. ಓಹ್! ಸಾರಿ. ಅ ಡಿವೋಷನಲ್ ಮ್ಯಾಜಿಕ್. ಮಾರಮ್ಮ ದೇವಿ ಬಾಗಲಗುಂಟೆಯಲ್ಲಿ ಹೇಗೆ ನೆಲೆಸಿದರು ಅಂತ ತಿಳ್ಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಬಳ್ಳಾರಿ ಎಂಬ ಊರು. ಆ ಜಾಗದಲ್ಲಿ ಶಕ್ತಿ ದೇವತೆಗಳು ನೆಲೆಸಿದಂತ ಕಾಲಘಟ್ಟ. 5 ಜನ ಅಕ್ಕ ತಂಗಿಯರು ಶಕ್ತಿ ದೇವತೆಗಳಾಗಿ ನೆಲೆಸಿರುತ್ತಾರೆ. ಹೀಗೆ ಒಮ್ಮೆ ಸಂಚಾರಕ್ಕಾಗಿ ಬೆಂಗಳೂರಿನ ಕಡೆ ಬರುತ್ತಾರೆ. ಬರುವ ಸಮಯದಲ್ಲಿ ಅಕ್ಕ ತಂಗಿಯರ ನಡುವೆ ಜಗಳ ಉಂಟಾಗುತ್ತದೆ. ಈ ಜಗಳದಲ್ಲಿ ಮಹೇಶ್ವರಮ್ಮ ತಾಯಿ ಹಾಗೂ ಮಾರಮ್ಮ ತಾಯಿ ಕೋಪಗೊಂಡು ಮಾರಮ್ಮ ತಾಯಿ ತೋಟದ ಗುಡ್ಡದ ಹಳ್ಳಿಯಲ್ಲಿ ನೆಲೆಸುತ್ತಾರೆ. ಮಹೇಶ್ವರಮ್ಮ ತಾಯಿ ದಾಸರಹಳ್ಳಿಯಲ್ಲಿ ನೆಲೆಸುತ್ತಾರೆ. ಈಗಲೂ ತೋಟದ ಗುಡ್ಡದ ಹಳ್ಳಿಯನ್ನು ಮಾರಮ್ಮ ತಾಯಿಯ ತವರು ಮನೆ ಎಂದು ಕರೆಯಲಾಗುತ್ತದೆ ಮತ್ತು ಅಲ್ಲಿಂದ ಬಾಗಿನ ಬರುತ್ತದೆ. ಸುಮಾರು 450 ವರ್ಷಗಳ ಹಿಂದೆ ಕುರುಬರು ಬಾಗಲಗುಂಟೆಯಲ್ಲಿ ಮೇಕೆ ಮೇಯಿಸುತ್ತಿರುತ್ತಾರೆ. ಆಗ ಒಂದು ಮೇಕೆ ಬಂದು ಸೀಗೆ ಮರದ ಬುಡದಲ್ಲಿ ಹಾಲು ಕೊಡುತ್ತಿರುತ್ತದೆ. ಮುಂದೆ ಒಂದು ದಿನ ಹಿರಿಯರ ಕನಸಿನಲ್ಲಿ ಮಾರಮ್ಮ ದೇವಿ ಬಂದು, ನಾನು ಇಲ್ಲಿ ನೆಲೆಸುತ್ತೇನೆ, ಇನ್ನು ಮುಂದೆ ನನಗೆ ಇಲ್ಲಿ ಪೂಜೆ ನೆರವೇರಿಸಬೇಕು ಎಂದು ಹೇಳುತ್ತಾರೆ. ಆಗಿನಿಂದ ಗ್ರಾಮಸ್ಥರು ವರ್ಷಕ್ಕೊಮ್ಮೆ ಬಾಗಲಗುಂಟೆಯಲ್ಲಿ ಜಾತ್ರೆ ನಡೆಸುತ್ತಾರೆ.